ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ನಾಯಕನಹಟ್ಟಿ ಹೋಬಳಿಯ ಎನ್ ದೇವರಹಳ್ಳಿ ಗ್ರಾಮ ಪಂಚಾಯಿತಿಗೆ ಬುಧವಾರ ನಡೆದ ಅಧ್ಯಕ್ಷ ಆಯ್ಕೆ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷೆಯಾಗಿ ಡಿಪಿ ಸೂರಮ್ಮ ಶಂಕರ್ ಮೂರ್ತಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಒಟ್ಟು 14 ಸದಸ್ಯರ ಬಲವುಳ್ಳ ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನವು ಸಾಮಾನ್ಯ ಮಹಿಳೆಗೆ ಮೀಸಲಿತ್ತು. ಹಿಂದಿನ ಅಧ್ಯಕ್ಷೆ ಸರಿತಾಬಾಯಿ ರಾಜನಾಯ್ಕ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಡೆಸಲಾಯಿತು. ಅಧ್ಯಕ್ಷ ಸ್ಥಾನಕ್ಕೆ ಡಿಪಿ ಸೂರಮ್ಮ ಶಂಕರ್ ಮೂರ್ತಿ ಒಬ್ಬರೇ ನಾಮಪತ್ರ ಸಲ್ಲಿಸಿದ ಕಾರಣದಿಂದ ಇವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾಧಿಕಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್ ತಿಳಿಸಿದ್ದಾರೆ. ಚುನಾವಣಾ ಪ್ರಕ್ರಿಯೆಯಲ್ಲಿ 11 ಜನ ಸದಸ್ಯರು ಹಾಜರಿದ್ದರು. ಇದೇ ವೇಳೆ ಕಾಂಗ್ರೆಸ್ ಮುಖಂಡ ನೆರ್ಲಗುಂಟೆ ಸೂರನಾಯ್ಕ, ತಿಪ್ಪೇಸ್ವಾಮಿ, ಭೀಮನಕೆರೆ ಪಾಲಯ್ಯ, ರುದ್ರಮುನಿ, ವಕೀಲ ಉಮಾಪತಿ, ಮುದಿಯಪ್ಪ, ಬಗರ್ ಹುಕುಂ ಕಮಿಟಿ ಸದಸ್ಯ ಬೋರನಾಯ್ಕ, ನಲಗೇತನಹಟ್ಟಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಮುತ್ತಯ್ಯ, ರಾಮಸಾಗರ ಕಾಟಯ್ಯ, ವಕೀಲ ಹಿರೇಹಳ್ಳಿ ಮಲ್ಲೇಶ್, ಕರಿಯಣ್ಣ, ಗುಂತಕೋಲಮನಹಳ್ಳಿ ಮಲ್ಲಿಕಾರ್ಜುನ್, ಜಯಣ್ಣ, ಗೌಡಗೆರೆ, ರಂಗಣ್ಣ, ತಿಪ್ಪೇಸ್ವಾಮಿ, ದೇವರಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಸುಮಾ ಚಂದ್ರಬೋಸ್, ಸದಸ್ಯರಾದ ರತ್ನಮ್ಮ, ರಾಜಣ್ಣ, ರಾಯಮ್ಮ, ಬಯ್ಯಣ್ಣ, ಸಿದ್ದಪ್ಪ, ಗುರುಮೂರ್ತಿ, ಅಕ್ಕಮ್ಮ, ಕಾಟಯ್ಯ, ಶಿವರುದ್ರಮ್ಮ, ಕಾಟಲಿಂಗಯ್ಯ, ರಾಜಣ್ಣ, ನಾಯಕನಹಟ್ಟಿ ಪಿಎಸ್ಐ ಜಿ ಪಾಂಡುರಂಗಪ್ಪ, ಪಿಡಿಒ ಶಶಿಕಲಾ, ಕಾರ್ಯದರ್ಶಿ ಚಿದಾನಂದ, ದ್ವಿತೀಯ ದರ್ಜೆ ಸಹಾಯಕ ವೀರನಾಯಕ, ಬಿಲ್ ಕಲೆಕ್ಟರ್ ರಘು ಸೇರಿದಂತೆ ವಿವಿಧ ಹಳ್ಳಿಗಳ ಮುಖಂಡರು, ಎನ್ ದೇವರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು ಹಾಜರಿದ್ದರು. ಈ ದಿನ ಎನ್ ದೇವರಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳೆಗೆ ಮೀಸಲಾಗಿರುವಂಥದ್ದು. ಈ ಒಂದು ಅಧ್ಯಕ್ಷ ಸ್ಥಾನದ ತೆರವಾದ ಕಾರಣ ಮಾನ್ಯ ಉಪವಿಭಾಗಾಧಿಕಾರಿಗಳ ನಿರ್ದೇಶನದಂತೆ ಅಧ್ಯಕ್ಷ ಸ್ಥಾನಕ್ಕೆ ನಾವು ಚುನಾವಣೆ ನಡೆಸಿದ್ದೇವೆ. ಬೆಳಗ್ಗೆಯಿಂದ ಇಲ್ಲಿವರೆಗೂ ಚುನಾವಣೆ ಪ್ರಕ್ರಿಯೆ ಸುಸೂತ್ರವಾಗಿ ನಡೆದಿರುತ್ತೆ. ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಡಿಪಿ ಸೂರಮ್ಮ ಇವರು ನಾಮಪತ್ರವನ್ನು ಸಲ್ಲಿಸಿರ್ತಾರೆ. ಅವರ ನಾಮಪತ್ರ ಕ್ರಮಬದ್ಧವಾಗಿದ್ದು ಅದನ್ನು ಅಂಗೀಕರಿಸಿದ್ದೇವೆ. ಮತ್ತು ಅಧ್ಯಕ್ಷ ಸ್ಥಾನಕ್ಕೆ ಡಿಪಿ ಸೂರಮ್ಮ ಗ್ರಾಮ ಪಂಚಾಯತಿ ಸದಸ್ಯರೊಬ್ಬರೇ ನಾಮಪತ್ರವನ್ನು ಸಲ್ಲಿಸಿದ್ರಿಂದ ಅವರನ್ನು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಘೋಷಣೆ ಮಾಡಿದ್ದೇವೆ. ಜೊತೆಗೆ ಈ ಒಂದು ಅಧ್ಯಕ್ಷ ಸ್ಥಾನದ ಚುನಾವಣೆಗೆ ಸಂಬಂಧಿಸಿದಂತೆ ಸಹಕರಿಸಿದ ಈ ಗ್ರಾಮ ಪಂಚಾಯಿತಿಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀಮತಿ ಶಶಿಕಲಾ ಮೇಡಮ್ ಅವರು, ಅವರ ಸಿಬ್ಬಂದಿ ವರ್ಗದವರು ಮತ್ತು ಇನ್ನುಳಿದ ಎಲ್ಲ ಗೌರವಾನ್ವಿತ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹಿಂದೆ ಅಧ್ಯಕ್ಷರಾಗಿರ್ತಕ್ಕಂಥ ಏನು ಮಾಡ್ರು ಅಂದರೆ 4 ತಿಂಗಳು ಅಂತೇಳಿ 15 ತಿಂಗಳು ಮಾಡಿಬಿಟ್ರು. ಇವರೆಲ್ಲರ ಸಹಕಾರದಿಂದ 5 ವರ್ಷ ತಂದು ಅವ್ರು ನಡೆಸಿ ಇವತ್ತಿನ ದಿವಸ ಒಂದು ಸದಸ್ಯರೆಲ್ಲರ ಒಪ್ಪಿಗೆ ಮೇರೆಗೆ ನಾವು ಅಧ್ಯಕ್ಷರಾಗಿದ್ದೀವಿ ಅವಿರೋಧವಾಗಿ. ಅದರಿಂದ ಅದಕ್ಕೆ ಮೇನು ನಮ್ಮ ಭಾಗದ ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಗೋಪಾಲ್ ಕೃಷ್ಣವ್ರ ಸಹಕಾರ ನಮಗೆ ಬಹಳಷ್ಟು ಇದೆ. ಅವರು ಹೈಕೋರ್ಟ್ಗೆ ಹೋಗಿ ಹೈಕೋರ್ಟಿಂದ ಸ್ಟೇ ಹೋಗಿದ್ರು. ಇವರು ಯಾವ ರೀತಿಯಾಗಿ ಸ್ಟೇ ಹೋಗಿದ್ರು ಅಂದರೆ ಅವರು ಸರಿಯಿಲ್ಲ, ಎ ಸಿ 15 ದಿವಸ ಒಳಗಡೆ ಎಲ್ಲ ಇದು ಮಾಡಿ ನಮ್ಗೆ ಇದು ಮಾಡಿದ್ರು ಅಂತೇಳಿ ಹೋದಾಗ ಹನುಮಂತಪ್ಪರವರು ಹಿರಿಯ ಮಗ ವಿಜಯ್ ಕುಮಾರ್ ಸರ್ ಅವರ ಒಂದು ಸಹಕಾರದಿಂದ ಅದಕ್ಕೆ ಮೇನ್ ಜಿ ತಿಪ್ಪೇಸ್ವಾಮಣ್ಣರು ಭಾಳ ಸಹಕಾರ ಮಾಡಿದ್ರು. ಅದರಿಂದ ನಾವು ಯಾರಿಗೂ ನನಗೆ ಸಹಕಾರ ಮಾಡಿರ್ತಕ್ಕಂಥವ್ರಿಗೆ ಯಾವತ್ತೂ ನಾವು ಮರೆಯಲ್ಲ. ಈಗ ಏನು ಒಂದು ಅಲ್ಪಾವಧಿಯಲ್ಲಿ ನಮಗೆ ಅಧಿಕಾರ ವಹಿಸ್ಕೊಟ್ಟಿದ್ದಾರೆ, ಎಲ್ಲ ಸದಸ್ಯರನ್ನ ಇಟ್ಕೊಂಡು ನಾವು ಮುಂದೆ ನಡೆಸ್ಕೊಂಡು ಹೋಗ್ತೇವೆ ಅಂತ ನಾನು ಹೇಳುತ್ತೆ.